ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡ್ತಾ ಇವತ್ತಿನ ಗೋಷ್ಠಿಯಲ್ಲಿ ನಾನು ಸೋಮನಾಥ್ ಕಳ್ಳಿಮನಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡ್ತೇನೆ. ನನ್ನ ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಸಂಗೀತಾ ದಿನ್ನಿಯವರು ಕೂಡ ಇದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿ ನಮ್ಮ ಅವರು ಕಾಂಗ್ರೆಸ್ನ ಮುಖಂಡರು ಮುದ್ದೇಬಾಳ್ ಅವರು ಕೂಡ ಇದ್ದಾರೆ. ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆದ ಉದ್ದೇಶ ನಮ್ಮ ಜಿಲ್ಲೆಯ ಮುದ್ದೇಬಿಹಾಳದ ಶಾಸಕರು, ಈ ರಾಜ್ಯದ ಹಿರಿಯ ನಾಯಕರು, ಅತ್ಯಂತ ನಾವೆಲ್ಲ ಅವರನ್ನ ಗೌರವದಿಂದ ಕಾಣುವಂತ ಅಪ್ಪಾಜಿ ನಾಡಗೌಡ ಸಾಹೇಬರು ತಮ್ಮದೇ ಆದಂತ ಮೌಲ್ಯಾಧಾರಿತ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಹೆಸರುವಾಸಿಯಾದಂತವ್ರು, ನಮ್ಗೆಲ್ಲ ಅವರು ಮಾದರಿ. ಅವ್ರಿಗೂ ಕೂಡ ಈ ಮೊನ್ನೆಯ ಸಚಿವ ಸಂಪುಟದಲ್ಲಿ ಜಿಲ್ಲೆಯಾಗಿ ಏನು ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಅವರು ಕೂಡ ಆಕಾಂಕ್ಷಿಗಳಾಗಿದ್ರು. ಅವರ ಹಿರಿತನಕ್ಕೆ ಬಯಕೆ. ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ನಾಯಕರು ಯಶವಂತರಾವ್ ಗೌಡ್ಜಿ ಕೂಡ ಅವರು ಕೂಡ ಸಚಿವ ಸಂಪುಟದ ಆಕಾಂಕ್ಷಿ ಆಗಿದ್ರು ಮಂತ್ರಿ ಸ್ಥಾನಕ್ಕೆ. ನಮ್ಮ ಜಿಲ್ಲೆಗೆ ಇನ್ನೊಂದು ಸ್ಥಾನ ಸಿಗ್ತೈತೆ ಅಂತ ನಾವೆಲ್ಲ ತುಂಬಾ ಭರವಸೆ ಇಟ್ಕೊಂಡಿದ್ದೀವಿ. ಅದು ಆಗ್ಲಿಲ್ಲ. ಎಲ್ಲರೂ ಕೂಡ ಅರ್ಹತೆಯನ್ನ ಶಿವಾನಂದ ಪಾಟೀಲ್ ಸಾಹೇಬರು ಆಗಿರ್ಬೋದು, ಎಲ್ಲರೂ ಕೂಡ ಅರ್ಹರು, ತಮ್ಮದೇ ಅಂತ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾದಂತವ್ರು. ಅದು ಒಂದು ಸಚಿವ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಈ ಒಂದು ಸಹಜವಾಗಿ ಸಚಿವ ಸ್ಥಾನ ವಂಚಿತ ಆದ್ಮೇಲೆ ಅಪ್ಪಾಜಿ ನಾಡಗೌಡ ಸಾಹೇಬರು ಮೊನ್ನೆ ಮುದ್ದೇಬಿಹಾಳದಲ್ಲಿ ಎಲ್ಲ ಅವರ ಸಚಿವರಾಗಬೇಕು ಅಂತ ಹೇಳಿ ಶುಭ ಕೋರಿ ಅವಾಗೆಲ್ಲ ಬೆಂಗಳೂರಿಗೆಲ್ಲ ಹೋದವ್ರಿಗೆಲ್ಲಾನು ಕೂಡ ಒಂದು ಧನ್ಯವಾದಗಳನ್ನು ಹೇಳಿಕ್ಕೆ ಒಂದು ಸಭೆ ಏರ್ಪಾಡು ಮಾಡಿದ್ರು. ಅದರಲ್ಲಿ ಮಾತಾಡ್ತಾ ಅವರು ಎಲ್ಲ ಜಿಲ್ಲೆಯ ರಾಜಕಾರಣದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಅಂತ ದೊಡ್ಡ ಸಚಿವ ಸ್ಥಾನಕ್ಕೆ ಬಗ್ಗೆ ಆಗ್ಲಿ, ಅದು ಸಿಗೋದ್ರ ಬಗ್ಗೆ ಆಗ್ಲಿ ಹಿಂದಿಂದ ನಾವು ಕೂಡ ಮಾತಾಡ್ಲಿಕ್ಕೆ ನಾನು ಕೂಡ ಸಣ್ಣವ. ಆದ್ರೂ ಅವ್ರು ಮಾತಾಡ್ತಾ ಈ ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ಹಾಲ್ಮತ ಸಮಾಜದ ಒಬ್ಬರು ಅಧ್ಯಕ್ಷ ಆಗ್ಬೇಕಾದ್ರೆ ಬಹಳಷ್ಟು ಸರ್ಕಸ್ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆ ಪರಿಸ್ಥಿತಿಗೆ ಎಂ ಬಿ ಪಾಟೀಲ್ ಕಾರಣ ಅಂತ ನಮ್ಮ ಮಾನ್ಯ ಮಾಜಿ ಸಚಿವರಾದಂತ ಅಪ್ಪಾಜಿ ನಾಡಗೌಡ ಸಾಹೇಬರು ಹೇಳಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಅದನ್ನ ಯಾಕೆ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯ ಹಾಲು ಮತದಿಂದ ಯಾರಾದ್ರೂ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದು ಅಂದ್ರೆ ಸಹೋದರಿ ಸಂಗೀತಾ ದಿನ್ನಿ ಅವರಾಗಿದ್ದಾರೆ, ಇಲ್ಲೇ ಇದ್ದಾರೆ. ಅವರು ಕೂಡ ಹೇಳ್ತಾರೆ ಅವರ ಅಭಿಪ್ರಾಯವನ್ನ. ತದನಂತರ ಉಪಾಧ್ಯಕ್ಷರು ನಮ್ಮ ತಮ್ಮಣ್ಣ ಹಂಗಲಿಗೆಯವರಾದ್ರು, ಮಲ್ಲಣ್ಣ ಸಾಲಿಯವರಾದ್ರು, ಅಪ್ಪಾಜಿ ನಾಡಗೌಡ ಸಾಹೇಬರು ಮತಕ್ಷೇತ್ರದವರೇ ಆದಂತ ನಮ್ಮ ಕೆಂಚಪ್ಪಣ್ಣ ಬಿರಾದಾರು ಉಪಾಧ್ಯಕ್ಷರಾದ್ರು. ಇವ್ರನ್ನೆಲ್ಲಾನು ಉಪಾಧ್ಯಕ್ಷರು ಮಾಡುವ ಸಲುವಾಗಿ ಕೂಡ ಎಂ ಬಿ ಪಾತ್ರ ಬಹಳಷ್ಟಿದೆ. ಆಮೇಲೆ ಅವರೇ ಹೇಳ್ತಾರೆ, ಆದ್ರೆ ನಾನು ಸಂದರ್ಭ ಅನ್ಸಾರ ಹೇಳ್ತೀನಿ, ನೀಲಮ್ಮ ಮೇಟಿ ಅಕ್ಕವ್ರ ಅಧ್ಯಕ್ಷ ಆಗ್ಬೇಕಾದ್ರೂ ಕೂಡ ಅವಾಗ ಬಹುಮತಗಳ ಕೊರತೆ ಇತ್ತು. ಅಂತದ್ರಲ್ಲೂ ಕೂಡ ಅವರು ಮಾಡಿದ್ದಾರೆ, ಅದನ್ನ ಹೇಳ್ತಾರೆ ಅವರು. ಆಮೇಲೆ ವಿಶೇಷವಾಗಿ ನಮ್ಮ ಶ್ರೀಮತಿ ಸುಜಾತಾ ಕಳ್ಳಿಮನಿ ಅವರು ಅಧ್ಯಕ್ಷ ಆಗೋ ಮುಂದೂ ಕೂಡ ನನ್ನ ಅನುಭವದ ಪ್ರಕಾರ, ತಮಗೂ ಕೂಡ ಗೊತ್ತಿರಬಹುದು, ಜಿಲ್ಲೆ ರಾಜಕಾರಣ ಎಲ್ಲ ನೀವು ಸಾಕಷ್ಟು ಇರ್ತೀರಿ, ಹಿಂದಿನ ಇತಿಹಾಸ ಕೂಡ ನೋಡಿದಿರಿ. ಆಮೇಲೆ ಇಲ್ಲಿ ಇಬ್ಬರು ಅಧ್ಯಕ್ಷ ಆಗೋರು ಕೂಡ ಇದ್ದಾರೆ. ಈ ಹಿಂದಿನ 37 ಜನ ಅಧ್ಯಕ್ಷರಾಗೋ ಮುಂದೂ ಕೂಡ ಸುಜಾತಾ ಕಳ್ಳಿಮನಿ ಅವರು ಅಧ್ಯಕ್ಷ ಆಗೋ ಮುಂದೆ ಇಂಥ ರಣರೋಚಕ ಒಂದು ವಾತಾವರಣ ನಿರ್ಮಾಣ ಆಗಿರ್ಲಿಲ್ಲ. ಹಿಂದಿಂದ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋದ್ರೆ ಗೊತ್ತಾಗ್ತದೆ. ನಮ್ಮನ್ನ ಅಧ್ಯಕ್ಷ ಮಾಡುವ ಮುಂದೆ ನಮ್ಮ ಸರ್ಕಾರನೂ ಇರ್ಲಿಲ್ಲ, ಬಹುಮತನೂ ಇರ್ಲಿಲ್ಲ, ಸಂಖ್ಯೆನೂ ಇರ್ಲಿಲ್ಲ. ಏನೋ ನಮ್ಮ ಪಕ್ಷದ ಒಂದು ಧ್ವಜವನ್ನ ಹಾರಿಸ್ಬೇಕು ಅಂತ ಹೇಳಿ ಬಹಳಷ್ಟು ಚಾಲೆಂಜ್ ಆಗಿ ತಗೊಂಡು ಅದನ್ನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ಸುನೀಲ್ ಗೌಡ್ರು, ಶಿವಾನ್ ಪಾಲ್ರು, ಯಶವಂತರಾವ್ ಗೌಡ್ರು ಕೂಡ
ಬಹಳಷ್ಟು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಎಲ್ಲರೂ ಕೂಡ ಮಾಡಿದ್ರು. ಅಪ್ಪಾಜಿ ನಾಡಗೌಡ ಸಾಹೇಬ್ರ ಸಹಕಾರ ಕೂಡ ಇದೆ. ಆದ್ರೆ ಕೇವಲ ಒಂದು ಸಹಕಾರ ಅಥವಾ ಕೇವಲ ಸಂಖ್ಯಾಬಲದಿಂದ ಆಗ್ಬಾರ್ದು. ಮತಕ್ಷೇತ್ರದಲ್ಲಿ ಇವ್ರು 2 ಸೀಟ್ ಇದ್ದು, ಇವ್ರು ನಮ್ಮ ನೀಲಮಕ್ಕ ಮೇಟಿ ಅವರು, ನಮ್ಮ ಸಂತೋಷ್ ಚವ್ಹಾಣ್ ಮುದ್ದೇಬಾಳಿಂದ ಇಬ್ಬರಿದ್ರು. ಅದನ್ನ ಹೊರತಾಗಿ ಕೂಡ ಜೆಡಿಎಸ್ ನಿಂದ ನಾವು ಸದಸ್ಯರ ಬೆಂಬಲ ಕೋರ್ಬಾಗಿ ಬಂತು, ಪಕ್ಷೇತರ ಬೆಂಬಲ ಕೋರ್ಬಾಗಿ ಬಂತು. ಪಕ್ಷೇತರು ನಮ್ಮಲ್ಲಿ ಬೆಂಬಲಕ್ಕಾಗಿ ನಮ್ ಜೊತೆ ಬೆಂಬಲ ಕೋರಿ ಬಹಿರಂಗವಾಗಿ ಹೇಳ್ದಂತವ್ರನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅದನ್ನೇ ಮತ್ತೆ ವಾಪಸ್ ತರುವಂತ ಒಂದು ಹರಸಾಹಸ ಮಾಡ್ಬೇಕಾಯ್ತು. ಹೀಗೆಲ್ಲ ಹಲವಾರು ಅಡೆತಡೆಗಳು, ವಿಘ್ನಗಳು ಮಧ್ಯಾಹ್ನ ಕೂಡ ನಿಮ್ಗೆಲ್ಲ ನೆನಪಿರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರೇ 3 ಜನ ನಮ್ಗೆ ಆ ದಿನ ಕೈ ಕೊಟ್ಟು ಹೋಗ್ಬಿಟ್ರು. 3 ಜನ ನಮ್ಮವರೇ, ಕಾಂಗ್ರೆಸ್ ಪಕ್ಷದಿಂದ ಇದ್ದವರೇನೆ 3 ಜನ ಹೋಗ್ಬಿಟ್ರು. ಅಂತ ಒಂದು ವಾತಾವರಣದಲ್ಲೂ ಕೂಡ ಇವತ್ತಿನ ಚುನಾವಣೆಗಳು ನಿಮಗೆ ಗೊತ್ತದೆ. ಬರೇ ನಾವು ಸಂಖ್ಯಾಬಲ ಜೊತೆಗೆ ತನು ಮನ ಧನನೂ ಬೇಕಾಗ್ತದೆ. ಅದೆಲ್ಲನೂ ತನು ಮನ ಧನ ಎಲ್ಲ ನಿಂತ್ಕೊಂಡು ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರು ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಮಾಡಿದ್ದಾರೆ, ಆದ್ರೆ ಧನನೂ ಇಂಪಾರ್ಟೆಂಟ್ ಅಲ್ಲ. ಹೀಗಾಗಿ ಅವತ್ತಿನ ರಣರುಚಿ ನೀವು ನೋಡಿದಿರಿ. ನಮ್ಮ ಸದಸ್ಯರು ಬರುವ ಮುಂದೆ ನಾವು ನಮ್ಮ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಯ್ತು, ಪೊಲೀಸ್ ಲಾಠಿ ಚಾರ್ಜ್ ಆಯ್ತು, ಕೆಲವೊಂದು ಪೊಲೀಸರಿಗೆಲ್ಲ ರಕ್ತದ ಗಾಯ ಆಯ್ತು. ನಮ್ಮ ಬೆಂಬಲಿಸಂತ ಸದಸ್ಯರಿಗೆಲ್ಲ ಪ್ಲಾಕಾರ್ಡ್ ಹಿಡ್ಕೊಂಡು ಅವ್ರಿಗೆ ಹೆಣ್ಮಕ್ಳಿಗೆ ಅವಾಚ್ಯವಾಗಿ ಶಬ್ದ ಬರ್ಕೊಂಡೆಲ್ಲ ಬೋರ್ಡ್ ಹಾಕೊಂಡಿದ್ರು. ಇಂಥ ಒಂದು ಕಾದಾಟ. ಆಮೇಲೆ ನಮ್ಮ ಸದಸ್ಯರನ್ನ ಕರೆದುಕೊಂಡು ಹೋಗುವಂತ ಬಸ್ಸಿನ ಮುಂದೆ ಬಿಜೆಪಿ ಅವರು ಅಡ್ಡ ಮಲಗಿದ್ರು. ಒಬ್ಬರು ವಿಧಾನಸಭಾ ಅಭ್ಯರ್ಥಿ ಆಗಿದ್ರು, ಅವರೇ ಅಡ್ಡ ಮಲಗಿದ್ರು. ಅಂತ ಒಂದು ಹೋರಾಟ. ಆಮೇಲೆ ಸರ್ಕಾರ ಅವ್ರದೇ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಹೆಜ್ಜೆ ಹೆಜ್ಜೆಗೂ ಅಡ್ತಾಡಿ ಅಲ್ಲಿ ಟೈಮ್ ಆಗ್ತಾ ಇದೆ. ಇಲ್ಲಿ ನಮ್ಮ ಸಿವಿಲ್ ಪೊಲೀಸರು, ಅದರ ನಂತರ ಯಾವ್ದಾದ್ರು ಫೋರ್ಸ್ಗಳು ತಂದು ಅದೇನು ಇವ್ರಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿಯಲ್ಲಿ ಅಧಿಕಾರ ಬರ್ಲಿಕ್ಕೆ ಬಿಡಬಾರ್ದು ಅಂತ ಒಂದು ಸನ್ನಿವೇಶದಲ್ಲಿನೂ ಕೂಡ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನ ದಿಟ್ಟವಾಗಿ ಎದುರಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರದಲ್ಲಿ ಕೂಡಿಸಂತ ಒಂದು ಇತಿಹಾಸ ಇದೆ. ಹೀಗಾಗಿ ಅವರು ಯಾರನ್ನ ಉದ್ದೇಶಿ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ಹಾಲು ಮತ ಸಮಾಜದವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡ್ಬೇಕಾದ್ರೆ ಬಹಳ ಸರ್ಕಸ್ ಮಾಡಕಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ ಕಾರಣ ಅಂತ ಹೇಳಿದ್ದಾರೆ. ನಾವ್ ಹೇಳ್ತೀವಿ, ನಾವು ಆ ಸ್ಥಾನದಲ್ಲಿ ಕೂಡಬೇಕಾದ್ರೆ ಅದು ಎಲ್ಲಾ ರೀತಿಯಿಂದ ಬೆಂಬಲ ಆಗ್ಲಿ, ಈ ತರ ಹೋರಾಟ ಆಗ್ಲಿ, ಎಲ್ಲರೂ ಸಹಕಾರ ತಗೊಳ್ಳೋದಾಗ್ಲಿ ಮಾಡಿ ನಮ್ಮನ್ನ ಆ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಾರಣ ಅಂತ ನಾವ್ ಹೇಳ್ತಾ ಇದೀವಿ. ಅದಕ್ಕಾಗಿ ನಾವು ಹಿರಿಯರಿದ್ದಾರೆ, ಇವರು ನಮ್ಮ ನಾಡಗೌಡ ಅಪ್ಪಾಜಿ ನಾಡಗೌಡ ಸಾಹೇಬ್ರು, ಅದಕ್ಕೆ ಅದು ತಮಗ ಮಂತ್ರಿ ಸ್ಥಾನ ಸಿಗ್ಬೇಕಾಗಿತ್ತು, ಸಿಗಲಿ ಅಂತ ನಮ್ದು ಆಸೆ ಇತ್ತು, ಅದು ಬೇರೆ ವಿಷಯ. ಅದಕ್ಕಾಗಿ ಈ ತಮ್ಮ ವಿಷಯ ಪ್ರಸ್ತಾಪ ಮಾಡಿದ್ರು ಮಧ್ಯೆ ಅಥವಾ ನಾಯಕರ ಒಂದು ತಮ್ಮದು ಅಭಿಪ್ರಾಯ ಹಂಚಿಕೊಳ್ಳೋ ಮಧ್ಯೆ ಅಥವಾ ಜನಾಭಿಪ್ರಾಯದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ತಪ್ಪು ಸಂದೇಶ ಹೋಗ್ಬಾರ್ದಲ್ಲ. ಒಂದು ಸಮುದಾಯವನ್ನ ನೀವು ಅದರಲ್ಲಿ ಹೆಸರು ಪ್ರಸ್ತಾಪ ಮಾಡಿದ್ವಿ, ಹಾಲುಮತ ಸಮಾಜದವ್ರನ್ನ ಅಂತೇಳಿ. ಎಲ್ಲ ಇಲ್ಲೇ ಇದ್ದೀವಿ. ಅಧ್ಯಕ್ಷ ಆದವರು ಇವರು, ಅಧ್ಯಕ್ಷ ಆದವರು ಅಧಿಕೃತವಾಗಿ ಇವರಿದ್ದಾರೆ. ಮತ್ತೆ ಅವರ ಸಮಾಜದ ನಮ್ಮ ಹಾಲುಮತ ಸಮಾಜದವರೇ ಅದೇ ಮತಕ್ಷೇತ್ರದಲ್ಲಿ ನಮ್ಮ ಕೆಂಚಪ್ಪಣ್ಣ ಬಿರಾದಾರ್ದು ಆಗ್ಬೇಕಾದ್ರೆ ಏನಂತ ಹೇಳಿದ್ದಾರೆ, ಅದು ಏನಾಯ್ತು ಅನ್ನೋದು ಘಟನೆ ಕೆಂಚಪ್ಪಣ್ಣ ಬಿರಾದರ್ ಅವರೇ ಅದನ್ನ ಸಾಕಷ್ಟು ಹೇಳ್ತಾರೆ. ಮತ್ತೀಗ ಕೆಂಚಪ್ಪಣ್ಣ ಬಿರಾದರ್ ಅವ್ರಿಗೆ ಮಾಡಿದ್ದಾರೆ, ಅವರೇ ಅವ್ರ ಜೊತೆ ಇಲ್ಲ. ಈಗ ಮುದ್ದೇಬಾಳ ಕಾಂಗ್ರೆಸ್ ಜೊತೆ ಇಲ್ಲ ಅವರು. ಆದ್ರೆ ಯಾಕೆ ಬಿಟ್ಟು ಹೋದ್ರು ಅನ್ನೋದನ್ನ, ಅದು ನಿಮ್ದು ಅವ್ರದ್ದು ನೋಡ್ಬೇಕು ಏನಾಯ್ತು ಅನ್ನೋದನ್ನ ನಾನು ಹೇಳೋದು ಸರಿ ಆಗೋದಿಲ್ಲ, ಅವರೇ ಹೇಳ್ತಾರ ಅದನ್ನ. ಹೀಗಾಗಿ ಒಟ್ಟಾರೆ ಅದಕ್ಕೆ ತಪ್ಪು ಸಂದೇಶ ಇದು ನಮ್ಮ ಜಿಲ್ಲೆ ಜನರಿಗೆ ಹೋಗ್ಬಾರ್ದು. ನಮಗೂ ಕೂಡ ಸಖೇದ ಆಶ್ಚರ್ಯ ಆಗಿದೆ. ಯಾರು ಎಲ್ಲ ಬೆಂಬಲ ಕೊಟ್ಟು ಮಾಡಿದ್ದಾರೆ, ಯಶವಂತರೇಗೌಡರು, ಎಂ ಬಿ ಪಾಟೀಲ್ ಸಾಹೇಬ್ರು ಎಲ್ಲರೂ ಮಾಡಿದ್ದಾರೆ, ಮತ್ತೆ ಶಿವಾನಂದ ಪಾಟೀಲ್ ಸಾಹೇಬ್ರು ಎಲ್ಲರೂ. ಆದ್ರೆ ಎಂ ಬಿ ಪಾಟೀಲ್ರೇ ಕಾರಣ ಆಯ್ತು ಅಂದ್ರೆ ಯಾವುದೇ ರೀತಿ ಸರ್ಕಸ್ ಆಗಿಲ್ಲ. ಒಂದ್ ವೇಳೆ ಸರ್ಕಸ್ ಏನಾದ್ರು ಆಗಿದ್ರೆ ಅದು ನಾವು ಪಾಸಿಟಿವ್ ಆಗಿ ಹೇಳ್ತಾ ಇದೀವಿ. ಸರ್ಕಸ್ ಮಾಡಿ ನಮ್ಮನ್ನ ಅಲ್ಲಿ ಕೂಡಿಸಿದಾರ ಹೊರತು, ಅಂದ್ರೆ ಸರ್ಕಸ್ ಅಂದ್ರೆ ಎಲ್ಲಾ ರೀತಿ ಪ್ರಯತ್ನ, ಎಲ್ಲಾ ಅಡೆತಡೆಗಳನ್ನ ಎದುರಿಸಿ ಅವತ್ತು ಮಾಡಿದ್ರು. ಇದು ನಾವು ಅದು ಬಹಳ ಸಂಕಷ್ಟದ ಇದರ ಸಂದರ್ಭದಲ್ಲಿ ನನ್ನ ಪ್ರಕಾರ ಇದು ನಾನು ಅಧಿಕೃತವಾಗಿ ಹೇಳ್ತೇನೆ, ಹಿಂದಿನ ಯಾವ ಅಧ್ಯಕ್ಷರು ಇಷ್ಟೊಂದು ತುರ್ಸಿನ ಪೈಪೋಟಿ ಇರ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಅವತ್ತು ಪದೇ ಪದೇ ಏನಾಯ್ತು ಅಂತ 2 ಸಲ ಎಂ ಬಿ ಪಾಟೀಲ್ ಸಾಹೇಬ್ ಫೋನ್ ಮಾಡಿ ಕೇಳ್ತಾ ಇದ್ರು, ಏನಾಯ್ತು ಅಂತ ಹೇಳಿ. ಅಷ್ಟೊಂದು ಕುತೂಹಲ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ಅದು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಹೇಳಿದ್ದು ಅದು ಸರಿ ಅಲ್ಲ ಅದು ಅಂತ ಹೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಸಂಖ್ಯೆಯಲ್ಲಿದ್ರು ಕೂಡ ಜಿಲ್ಲೆನಲ್ಲಿ ಇನ್ನವರಿಗೆ
ಇಲ್ಲ ಸರ್, ಅದನ್ನ ಆ ವಿಷಯ ಸರ್ ಮಂತ್ರಿ ಆಗಿದ್ದು ತಪ್ಪಿದ್ದು ಆ ವಿಷಯಕ್ಕೆ ನಾವು ಸಂಬಂಧ ಬರೋದಿಲ್ಲ ಸರ್. ಬಂಡಾರಿ ಸರ್, ಹೌದು ಸರ್, ಹೌದು. ನಾವ್ ಹೇಳಿದೇವಲ್ಲ ಸರ್, ಅವರು ಮಂತ್ರಿ ಅವರು ಮಂತ್ರಿ ಆಗ್ಬೇಕಾಗಿತ್ತು ಅಂತ ನಮ್ಮ ಆಸೆ. ಅವ್ರ ಬೇಡಿಕೆ ಸರಿಯಾಗಿದೆ. ನಮ್ಮ ಜಿಲ್ಲೆಗೆ ಒಂದು ಸ್ಥಾನ ಸಿಗ್ಬೇಕಾಗಿತ್ತು. ಹೇಳಿ ಬೋಸ್ ಸರ್. ಹಾ, ಸಮುದಾಯಗಳನ್ನ ತುಳಿದಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗಿರೋದು. ಈಗ ಹಾಲುಮತ ಸಮಾಜ, ಉಸ್ತಾದವರನ್ನ, ಪ್ರಕಾಶ್ ರಾಠೋಡ್ ಅವರನ್ನ, ಬೇರೆ ಬೇರೆ ಸಮುದಾಯದ ಎಲ್ಲರನ್ನ ತುಳಿದಿದ್ದಾರೆ ಅನ್ನೋದು ಅವ್ರ ಅಷ್ಟು ಆರೋಪದಲ್ಲಿ. ಎಸ್ ಸರ್. ಹಾಲುಮತ ಸಮಾಜ ಒಂದು ಎಸ್ ಸರ್. ಸರ್, ಈಗ ನಾವು ಬೇರೆ ಬೇರೆದವ್ರ ಹೆಸರು ಅವ್ರು ಪ್ರಸ್ತಾಪ ಮಾಡಿದಾಗ ಅದ್ರ ಬಗ್ಗೆ ಅವ್ರು ಹೇಳ್ಬೇಕಾಗ್ತದ ಹೊರತು ಅದನ್ನ ರಾಠೋಡವ್ರ ಬಗ್ಗೆ ಆಗ್ಲಿ, ಉಸ್ತಾದವ್ರ ಬಗ್ಗೆ ಆಗ್ಲಿ, ಶರಣಪ್ಪ ಸುಣ್ಗಾರ್ ಬಗ್ಗೆ ಆಗ್ಲಿ ಅಥವಾ ಇನ್ಯಾರ ಬಗ್ಗೆ ನಾನ್ ಹೇಳೋದು ಅಷ್ಟು ಸರಿ ಆಗೋದಿಲ್ಲ. ನಾವು ಸಮುದಾಯದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ ಅದು ಬಹಳಷ್ಟು ಇಂತ ಒಂದು ಕಠಿಣ ಸಂದರ್ಭ ಬಂತು ಅಥವಾ ಏನೋ ಅದರ ಅರ್ಥ ಬೇರೆ ಆಗ್ತದೆ. ತಪ್ಪು ನೋಡಿದ್ರು ಅನ್ನಂತ ಅರ್ಥ ಆಗ್ತದೆ. ಅದಕ್ಕೆ ಸೀಮಿತವಾಗಿ ನಾವ್ ಹೇಳ್ಬೋದು. ಈಗ ಅದನ್ನ ಹಾ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಚುನಾವಣೆ ಮಾತ್ರ ಒಂದು ಸಮುದಾಯವನ್ನು ಅಟ್ಟಿದ್ದಾರೆ. ಸರಿ ಸರ್, ಆ ಸಮುದಾಯದವ್ರು ಹೇಳ್ಬೇಕು ಅದನ್ನ. ನಮ್ಮ ಸಮುದಾಯದ ಪರವಾಗಿ ನೀವ್ ಯಾಕೆ ಹೇಳಿದ್ರಿ? ನೀವೆಲ್ಲಿ ನಾವು ಅಸಮಾಧಾನ ನಿಮ್ಮ ಮುಂದೆ ಬಂದು ಹೇಳಿದೀವಿ? ಇಲ್ಲ ಸರ್, ನಮ್ದೇನು ವಿಷಯ ಅಷ್ಟು ಹೇಳಿ ನಾವು ಮುಗಿಸ್ತೇವೆ. ಅದೇ ಹೇಳ್ತಾ ಇದ್ದೆ ಸರ್, ನೀವು ಮತ್ತೆ ಮಾಡಿದ್ರಿ, ನಿಮ್ ಮಾತಿಗೆ ಗೌರವ ಕೊಟ್ಟು ನಾ ಸ್ಟಾಪ್ ಮಾಡಿದೆ. ನಮ್ದು ಹಾಲ್ಮತ ಸಮುದಾಯದ ನಮ್ಮಲ್ಲಿ ಒಂದು ಕೊರಗಿದೆ ಇಡೀ ಸಮಾಜದಲ್ಲಿ, ಇಡೀ ಜಿಲ್ಲೆನಲ್ಲಿ. ಇಷ್ಟೆಲ್ಲಾ ದೊಡ್ಡ ಸಂಖ್ಯೆಯಲ್ಲಿದ್ರು ಸ್ವತಂತ್ರ ಭಾರತ ನಂತರ ಇಲ್ಲಿವರೆಗೆ ನಮ್ಮ ಸಮಾಜದಿಂದ ಯಾರೊಬ್ರು ಕೂಡ ಶಾಸಕರು ಆಗಿಲ್ಲ, ಅವಕಾಶಗಳು ಸಿಕ್ಕಿಲ್ಲ. ಒಂದ್ಸಲ ಮೊನ್ನೆ ಮಲ್ಲಣ್ಣ ಸಾಲಿಯವರಿಗೆ ಸಿಕ್ಕಿತ್ತು, ಆದ್ರೆ ಎಲ್ಲ ಇದರಿಂದ ಸರಿಯಾಗಿ ವೋಟ್ ಕನ್ಸಾಲಿಡೇಟ್ ಆಗಲಿಲ್ಲ. ಅದಕ್ಕಾಗಿ ಎಲ್ಲರೂ ಸೇರಿ ನಮ್ಮ ಹಾಲ್ಮತ ಸಮಾಜದ ಬೆಂಬಲ ಪ್ರತಿ ಮತಕ್ಷೇತ್ರದಲ್ಲೂ ನಾವು ನಿಮ್ಗೆ ಬೆಂಬಲ ಕೊಡ್ತಾ ಇದೀವಿ, ಕೊಡ್ತಾನೆ ಬಂದಿದ್ದೀವಿ, ಮುಂದೆನೂ ಇದ್ದೇ ಇರ್ತದೆ ನಿರಂತರವಾಗಿ. ಸ್ವಾಭಾವಿಕ ಸಿದ್ದರಾಮಯ್ಯ ಅದೇ ಎಲ್ಲ ಹಿಂದುಳಿದ ವರ್ಗ ಸಮಾಜ ಹೆಂಗಿದೆ ನಮ್ಮ ಸಮಾಜ ಪಕ್ಷದ ಜೊತೆ ಇದೆ. ಅದಕ್ಕಾಗಿ ಮುಂದೆ ಎಲ್ಲರೂ ಸೇರಿ ಈ ಕೊರಗನ್ನ ಯಾವುದೇ ಮತಕ್ಷೇತ್ರ ಆಗ್ಲಿ, ಯಾವುದೇ ಅಭ್ಯರ್ಥಿ ಆಗ್ಲಿ, ಅದನ್ನ ನಾವು ಇಲ್ಲಿ ಯಾರು ಕುಂತವ್ರು ಕೇವಲ ನಮ್ಮ ಸಲುವಾಗಿ ಬೇಡಿಕೆ ಇಡ್ತೀವಿ ಅಂತ ಅಲ್ಲ. ನಮ್ಮ ಜಿಲ್ಲೆನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಅವಕಾಶ ಇದೆ, ಯಾರು ಸಮರ್ಥರಿದ್ದಾರೆ ಅದನ್ನ ನೋಡಿ ಈ ಜಿಲ್ಲೆನಲ್ಲಿ ಏನ್ ಬಹುದಿನಗಳ ಕೊರತೆ ಇದೆ. ಒಂದ್ಸಲ ಜಿದ್ದಿಯವರು MLC ಆಗಿದ್ ಬಿಟ್ರೆ ಇನ್ನ ತನಕ ನಮ್ಮ ಸಮಾಜ ಅವಕಾಶಗಳಿಂದ ವಂಚಿತ ಆಗಿದೆ. ಅದನ್ನ ಎಲ್ಲರೂ ಸೇರಿ ಒಂದು ಯಾಕೆ ವಂಚಿತ ಆಗಿದೆ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ನಮಗೂ ಸಿಗ್ತಾ ಇಲ್ಲ. ಎಲ್ಲಾ ಸಮರ್ಥರು ಇದ್ದೀವಿ, ಇಲ್ಲ ಸಮರ್ಥರು ಇದ್ದೀವಿ ಅಲ್ಲ, ಇಲ್ಲಿ ಉತ್ತರ ಅದ್ರಲ್ಲಿ ಉತ್ತರ ಏನಿಲ್ಲ ಸರ್. ಇಲ್ಲ ಸರ್, ಮುದ್ದೇಬಾಳಿನ ಕಾಂಗ್ರೆಸ್ ನಿಂದ ಯಾರಾಗಿಲ್ಲ, ಅವರು ಬಂದಿಲ್ಲ ಅಥವಾ ಅವರಲ್ಲಿ ಸಪ್ರೇಟ್ ಆಗಿ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಅದೇ ಎಲ್ರೂ ಸೇರಿ ಇಷ್ಟು ನಮ್ಮ ಹಾಲ್ಮತ ಸಮಾಜ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾ ಇದೀರಲ್ಲ. ಯಾರು ಸರ್? ನಾಡಗೌಡ್ರಿಗೆ ಅಂತಿಲ್ಲ, ಎಲ್ಲ ನಮ್ಮ ರಾಜ್ಯ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಇದು ಬಹುದಿನಗಳ ಕೊರತೆ ಇದೆ. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಯಾರು ಅರ್ಹರಿರ್ತಾರೆ, ಯೋಗ್ಯ ಇರ್ತಾರೆ ಗುರುತಿಸಿ ಶಾಸಕರದ್ದು ಆಗೋದು ನಮ್ಮದು ಇದು ಇದೆ, ಕೊರಗು ಇದೆ. ಅದನ್ನ ನೀಗಿಸ್ಬೇಕು. ಹಿಂದಿನಂತೆ ನಮ್ಮ ಸಮಾಜ ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಮ್ ಜೊತೆಗೆ ಇರ್ತೈತಿ. ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ದೇವಲ್ಲ ಸರ್, ಅದು ಡಿಮಾಂಡ್ ಇಲ್ಲ, ಅದ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಕೊಡ್ತಾ ಇದ್ದೀವಿ. ಇಲ್ಲ ಸರ್, KPCCಗೆ ಏನಿಲ್ಲ. ಈಗ ಹೌದು, ಇಲ್ಲ ಸರ್, ನಾನು ಖಂಡನೆ ಇಲ್ಲ. ಆಯ್ತು, ಎಸ್ ಸರ್, ಇಲ್ಲ ಅವರು ಈ ರಾಜ್ಯದ ಹಿರಿಯ ನಾಯಕರು. ಅವ್ರಿಗೆ ನಾವು ಯಾವ್ದೇ ತರದ್ದು ಡಿಮಾಂಡ್ ಆಗ್ಲಿ, ಎಕ್ಸ್ಕ್ಯೂಸ್ ಆ ಶಬ್ದ ನಾವು ಬಳಸೋದಿಲ್ಲ, ಅದು ಬೇಕಾಗೂ ಇಲ್ಲ. ಅವ್ರು ಹೇಳಿದ್ದು ಸ್ಪಷ್ಟ. ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಅವರು ಹಾಲ್ಮತ ಸಮಾಜದ ಒಬ್ಬರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಮಾಡಬೇಕಾದಾಗ ಬಹಳಷ್ಟು ಸರ್ಕಸ್ ಮಾಡ್ಬೇಕಾಗಿ ಬಂತು. ಅದಕ್ಕೆ MB ಪಾಟೀಲ್ ಕಾರಣ ಅಂತ ಹೇಳಿದ್ದಾರೆ. ಅದು ತಪ್ಪು ಅಂತ ನಮ್ದು. ಹೌದು, ಅದು ಒಂದೇ ಪಾಯಿಂಟ್. ಚಟ್ನಿ ಇಲ್ಲ, ನಮ್ದು ಅದು ಸ್ಪಷ್ಟೀಕರಣ ಮಾಡ್ಬೇಕಾಗಿದ್ದಿದೆ. ನಮ್ ಸಮಾಜದ ಹೆಸರು ಬಳಕೆ ಆಗಿದೆ. ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಲ್ಲ, ಇಲ್ಲಿ ಇದ್ದೀವಿ ಸರ್. ಅಲ್ಲ, ಜಿಲ್ಲಾ ಪಂಚಾಯತ್ ಸೀಮಿತವಾಗಿ
ಮೋಸ ಅನ್ನೋ ಶಬ್ದಕ್ಕಿಂತ ಇಲ್ಲಿವರೆಗೆ ನಮಗೆ ಅವಕಾಶ MLA ಶಾಸಕ ಅವಕಾಶ ಸಿಕ್ಕಿಲ್ಲ. ಮೋಸ ಶಬ್ದ ಅದು ಮೋಸ ಶಬ್ದ ಸರಿಯಲ್ಲ. ಅವಕಾಶ ಇಲ್ಲಿ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ, ಸಿಗ್ಬೇಕು. ಅವಕಾಶ ಸಿಕ್ಕರು ಗೆದ್ದಿಲ್ಲಲ್ರಿ, ಅದನ್ನ ಹೇಳ್ರಿ ಸರ್. 220 ಆಯ್ತು ಸರ್. ಮಂದಿ ಶಾಸಕರು ಯಾಕೆ ಗೆಲ್ಲಿಲ್ಲ ಮತ್ತೆ ಸರ್ 224 ಸ್ಥಾನಕ್ಕೆ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತೀವಿ ಅಥವಾ ಎಲ್ಲಾ ಪಕ್ಷಗಳು ಕ್ಯಾಂಡಿಡೇಟ್ ಆಗ್ತಾರೆ. 224 ಯಾರು ಗೆಲ್ಲೋದಿಲ್ಲ. ಅಷ್ಟು ಸಮುದಾಯದ ಉತ್ತರ ಕೊಡ್ರಿ. ನೀವು ಹೇಳ್ತಾ ಇರೋದು ಆಳು ಮತದ ಮಾತ್ರ. ಅದೇ ಹಾಲ್ ಮತ ಅಷ್ಟು ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಅವ್ರು ಹೇಳಿರೋ ಅಷ್ಟು ಸಮುದಾಯದ ಉತ್ತರ ಕೊಡ್ರಿ. ಇಲ್ಲ ಹಾಲ್ ಮತ ಅಲ್ಲ ಅಷ್ಟು ಕಾನ್ಸ್ಟಿಟ್ಯೂನ್ಸಿ ಮಾತಾಡಕತ್ತೀರಿ ಅಲ್ಲ. ಮತ್ತೆ ಉದಾಹರಣೆ ಉತ್ತರ ಕೊಡಾಕತ್ತೀರಿ. ಹೌದು. ಮಲ್ನಾಡು ಸಾಲಿ ಉತ್ತರ ಕೊಡ್ರಿ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀರಿ ಎಲ್ಲ. ಆಯ್ತು, ನಮ್ದು ಪ್ರಶ್ನೆ ಇದೆ. ನಾವು ಎಲ್ಲಾ ಸಮಾಜದ ಬೇರೆ ಬೇರೆ ಮತಕ್ಷೇತ್ರಗಳಲ್ಲಿ ನಿಲ್ತಾರಲ್ಲ, ಎಲ್ರಿಗೂ ನಮ್ ಬೆಂಬಲ ಸಮಾಜ ಇದೆ. ನಿಮ್ಮ ಸಮಾಜ ಓಟು ಕೂಡ ನಮ್ಮ ಅಭ್ಯರ್ಥಿಗಳು ಬರ್ಬೇಕು ಅಂತ ನಮ್ ಬೇಡಿಕೆ ಇದೆ. ಬಂದಿಲ್ಲ, ಬರ್ಬೇಕು. ಯಾಕಂತ ಅವ್ರು ಉತ್ತರ ಹೇಳ್ಬೇಕು ಸರ್. ಓಟ್ ಹಾಕೋರು ನಾವು ಕೇಳ್ತಾ ಇದೀವಿ. ಅದೇ ಇದೆ. ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಸಿಗ್ಬೇಕು, ಅದು ಮನಸ್ಥಿತಿ ಹೋಗ್ಬೇಕು. ನಿಮ್ಮ ಸಮಾಜಕ್ಕೆ ಏನಾದ್ರು ಅಧಿಕಾರ ಸಿಗುವಾಗ MB ಪಾಟೀಲ್ ಅಡಚಣೆ ಮಾಡಿದಾರ ಅಂತ ಆರೋಪ ಮಾಡಿದ್ದಾರೆ. ಆರೋಪ ಸುಳ್ಳು ಅಂತ ಹೇಳಿದ್ನಲ್ಲ, ಕ್ಲಿಯರ್. ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ನಾಡಗೌಡರನ್ನ 6 ಸಾರಿ ಶಾಸಕರನ್ನಾಗಿ ಮಾಡಿದ್ರಿ. ಹೌದು. ಅಲ್ಲಿ ಏನಾದ್ರು ನೀವು ಪ್ರಾತಿನಿಧ್ಯ ಸಿಕ್ಕಿದ್ರೆ ಇಲ್ಲೋ? ಯಾವ್ದಕ್ಕೆ? ಜಿಲ್ಲಾ ಪಂಚಾಯತ್ ಹೌದೌದು, ಅವಕಾಶ ಸಿಕ್ಕಿಲ್ಲ. ಶಾಸಕ ನಾಡಗೌಡ 6 ಸಾರಿ ಆಯ್ಕೆ ಆಗಿದ್ರು. ಹೌದು ಸರ್. ಆ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಏನಾದ್ರು ನಿಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿತ್ತು? ಇಲ್ಲ. ಅವ್ರು ಅನ್ನೋದು CS ನಾಡಗೌಡರು ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಕುರುಬ ಸಮಾಜಕ್ಕೆ ಏನಾದ್ರು ಸಹಾಯ ಮಾಡಿದಾರಾ? ಕುರುಬ ಸಮಾಜವನ್ನ ಮುಂಬರುವ ರೀತಿಯಲ್ಲಿ ಏನಾದ್ರು ಕೆಲಸ ಮಾಡಿದಾರಾ? ಜಿಲ್ಲಾ ಪಂಚಾಯತಿ ಇವರು ಮುದ್ದೇಬಿಹಾಳದವ್ರು ಇರೋದ್ರಿಂದ ಮುದ್ದೇಬಿಹಾಳ ಮಾಡಿದ್ದು ಯಾರು ಮಾಡಿದ್ದಾರೆ? ಮಾಡಿದ್ದು ಅಂದ್ರೆ ನಮ್ಮನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು ಅಪ್ಪಾಜಿ ನಾಡಗೌಡರು. ಅದರ ನಂತರ ಜಿಲ್ಲಾ ಅಧ್ಯಕ್ಷರ ಕಾರಣೀಭೂತರು ಅಪ್ಪಾಜಿ ನಾಡಗೌಡರು ಮತ್ತು ನಮ್ಮ ಅವತ್ತಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು MB ಪಾಟೀಲ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅವತ್ತಿನ ದಿನದಲ್ಲೇ JDS 3, ಪಕ್ಷೇತರ 1, ಕಾಂಗ್ರೆಸ್ 18 ಈ ತರ ಒಂದು ಮೆಜಾರಿಟಿ ಇದ್ದಂತ ಸಮಯದಲ್ಲಿ ಅತ್ಯಂತ ಒಂದು ಶ್ರದ್ಧೆ, ದೃಢ ನಿರ್ಧಾರದಿಂದ ಅವತ್ತು ನಮ್ಮನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಲು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಎಲ್ಲರೂ ಶ್ರಮ ಪಟ್ಟು ಅವತ್ತಿನಿಂದಲೇ ಅಧ್ಯಕ್ಷರು ಮಾಡಿ ಬಂದಿರೋದು ಮೇಕೆಯವರು. ಅದನ್ನ ಹೇಳಿದೆ ನಾನು. ಅಪ್ಪಾಜಿ ನಾಡಗೌಡರು ಶ್ರಮ ಇದೆ ಅಲ್ಲಿ. ಇಷ್ಟೆಲ್ಲ ಅವರು ಶ್ರಮ ಪಟ್ರು, ನಿಮ್ಗಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು, ಮೇಡಮ್ ಮಾಡಿದ್ರು ಅವರು. ಅದು ನೀವು ಅಲ್ಲಿ ಜನತೆಗೆ ಅವ್ರ ಜೊತೆಗೆ ಇದ್ದಿದ್ದಿಲ್ಲ, ನೀವು ಹೋಗ್ಬಿಟ್ರಿ, ಜನರಿಗೆ ನೀವು ಅಪಚಾರ ಮಾಡಿದ್ರಿ ಅನ್ನುವಂತ ಆರೋಪ ನಿಮ್ಮ ಮೇಲೆ ಬರಾಕ್ತೈತಿ. ಏನು ಉತ್ತರ ಕೊಡ್ತೀವಿ? ಹೌದಲ್ಲ, ಯಾರು ಅಲ್ಲೇ ನಾವು ಹೊಟ್ಟಿ ಪಾಡಿಗಾಗಿ ದುಡಿಯಕ್ ಹೋದವ್ರು. ನಾವು ದುಡಿದು ಐತಿ, ರಾಜಕಾರಣನೂ ಮಾಡೋದೈತಿ. ಒಳ್ಳೆ ರಾಜಕೀಯದಿಂದ ಅಂದ್ರೆ ನಾವು ಇಲ್ಲೆಲ್ಲ ಆತರ ರಾಜಕಾರಣ ಮಾಡುವಂತದಲ್ಲ. ಎಲ್ಲರನ್ನು ಅಲ್ಲಿ ಗೋವಾ ರಾಜ್ಯದ ಒಂದು ನಾನು ಜವಾಬ್ದಾರಿಯುತವಾಗಿ ಗೋವಾದಿಂದ ನಿರಂತರ ನೀವು ಸಮಾಜಕ್ಕೆ ಆಗ್ತಕ್ಕಂತ ಅನ್ಯಾಯ ನಾನು ಬಂದಿನಿ, ನಾನು ಇರ್ತೀನಿ. ನಮಗೂ ಒಂದ್ ನಿಮಿಷ ಕೇಳಿ. ಇವತ್ತು CS ನಾಡಗೌಡ ಅವರು ಈ ವಿಚಾರ ಎತ್ತಿದ್ದಾರೆ ಅಂತ ಹೇಳಿ ಬಂದು ಪತ್ರಿಕಾಗೋಷ್ಠಿ ಮಾಡಿದಿರಿ. ಯಾವ ವಿಚಾರದಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿರುತ್ತೆ ಎಂದು ಪತ್ರಿಕಾಗೋಷ್ಠಿ ಮಾಡಿದಿರಿ? ಸಾಕಷ್ಟು ಸಲ ಆಗಿದೆ. ಮುದ್ದೇಬಿಹಾಳದಲ್ಲಿ ಆಗಿದೆ. ಮುದ್ದೇಬಿಹಾಳದಲ್ಲಿ ಆಗಿದೆ. ಮುದ್ದೇಬಿಹಾಳದಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ